ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಬಿರು ಬೇಸಿಗೆಯಲ್ಲೂ ನಳನಳಿಸುತ್ತಿರುವ ಬಣ್ಣ ಬಣ್ಣದ ಹೂಗಳು. ಎಲೆಗಳೇ ಇಲ್ಲ, ಎಲ್ಲ ಹೂಗಳೇ. ಪರಿಸರ ಪ್ರಿಯರಿಗೆ ಖುಷಿ. ರೈತರಿಗೂ ಗ್ರಾಹಕರಿಗೂ ವರದಾನವಾದ ಗೌರಿ ಫಲ ಕಾರ್ಯಕ್ರಮ. ಹೋಬಳಿ ಮಟ್ಟದಲ್ಲಿ ಆಯೋಜನೆ ಅಗತ್ಯ. ತಹಶೀಲ್ದಾರ್ ಮಹೇಶ್ ಪತ್ರಿ. ಸೋಮವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 16,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ. ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಚಿನ್ನದ ದಂಧೆ ಚಾಲಕ್ಕೆ 3 ಬಲಿ. ಕೈಕಾಲು ಕಟ್ಟಿ ಹಾಕಿ ಜೀವಂತವಾಗಿ ಸುಟ್ಟು ಹಾಕಿದ ಕಿರಾತಕರು. ವಾರ್ತೆಗಳ ವಿವರ. ಈಗ ಬೇಸಿಗೆ ಕಾಲ. ಇದೇ ಕಾಲವನ್ನೇ ವಸಂತ ಕಾಲ ಎನ್ನುತ್ತಾರೆ. ಮರಗಳು ಚಿಗುರೊಡೆದು ಹೂ ಬಿಟ್ಟು ಸೌಂದರ್ಯದ ರಾಣಿಯಂತೆ ಕಾಣುತ್ತವೆ. ದೊಡ್ಡ ದೊಡ್ಡ ಮನೆಯಂಗಳ, ರಸ್ತೆ ಬದಿ ಫ್ಯಾಕ್ಟರಿಗಳ ಆವರಣ, ಶಾಲಾ ಕಾಲೇಜುಗಳ ಆವರಣದಲ್ಲಿ ಈ ಮರಗಳನ್ನ ಕಾಣಬಹುದು. ಅವು ಬಿಟ್ಟ ಹೂಗಳನ್ನ ನೋಡುತ್ತಲೇ ಇರಬೇಕೆನ್ನುವಷ್ಟರ ಮಟ್ಟಿಗೆ ಆಕರ್ಷಕವಾಗಿರುವ ಬೇಸಿಗೆ ಕಾಲದ ವಿಶೇಷವನ್ನೊಮ್ಮೆ ಸವಿದು ಬರೋಣ ಬನ್ನಿ. ಹೌದು, ಈಗ ಬೇಸಿಗೆಯ ಬಿರು ಬಿಸಿಲು. ಮನೆಯೊಳಗೋ ಕಚೇರಿಗಳಲ್ಲೋ ಇದ್ರೆ ಯಾವಾಗ ಹೊರಗೆ ಬರೋಣ ಅನಿಸುತ್ತೆ. ಹೊರಬಂದು ಯಾವುದಾದ್ರೂ ಮರದ ಕೆಳಗೆ ಕುಂತ್ರೆ ದೇಹಕ್ಕೂ ಮನಸ್ಸಿಗೂ ಹಿತ ಅನಿಸುತ್ತೆ. ಇದೇ ಬೇಸಿಗೆಯಲ್ಲಿ ನಮ್ಮ ಮನಸ್ಸನ್ನ ಸೆಳೆಯುವ ಆಕರ್ಷಕ ಹೂವಿಡುವ ಮರಗಳನ್ನ ನೋಡಬಹುದು. ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಹೂ ಬಿಡುವ ಮರಗಳನ್ನ ನೋಡಲು ಸಾಧ್ಯ. ಕೆಂಪು, ಹಳದಿ, ನೀಲಿ, ನೇರಳೆ, ಕೇಸರಿ, ಬಿಳಿ ಮಿಶ್ರಿತ ಕಂದು ಬಣ್ಣದ ಬಗೆ ಬಗೆಯ ಹೂಗಳನ್ನ ರಸ್ತೆ ಸಾಲು ಮರಗಳು, ಡಿವೈಡರ್ ಮಧ್ಯೆ ಹಾಕಿದ ಮರಗಳು, ಶಾಲಾ ಕಾಲೇಜು ಕಾಂಪೌಂಡ್, ಅರಣ್ಯ ಪ್ರದೇಶಗಳಲ್ಲಿ ಕಾಣಸಿಗುತ್ತವೆ. ಅದು ಯಾವ ಮರ, ಅದಕ್ಕೇನು ಹೆಸರು ಎಂಬುದೇ ನಮಗೆ ತಿಳಿಯೋದಿಲ್ಲ. ವೈಜ್ಞಾನಿಕ ಹೆಸರುಗಳ ಪ್ರಕಾರ ಅಕೇಶಿಯಾ, ಅಶೋಕ, ಗುಲ್ಮೊಹರ್, ಗೋಲ್ಡನ್ ಫ್ಲವರ್, ಕಂಜರ, ನೂಲಿ ಗುಲ್ಮಾರ್, ಬಾಟಲ್ ಬ್ರಷ್, ಕ್ಯಾಶಿಯಾ ಪಿಸ್ಟಲ್, ಕೃಷ್ಣಚೂರ, ರಾಧಾಚೂರ ಎಂದು ಕರೆಯಲ್ಪಡುವ ಈ ಮರಗಳಲ್ಲಿ ಎಲ್ಲರನ್ನ ಆಕರ್ಷಿಸುವ ಹೂಗಳನ್ನು ನೋಡಬಹುದು. ಈ ಹೂಗಳನ್ನು ನೋಡಬೇಕಂದ್ರೆ ಮತ್ತೆ ವರ್ಷ ಕಾಯಬೇಕಾಗುತ್ತದೆ. ಆದ್ದರಿಂದ ತಾವು ಹೊರಗಡೆ ಹೋದಾಗ ಬರೀ ಮೊಬೈಲ್ ನೋಡೋದು ಬಿಟ್ಟು ಆ ಕಡೆ ಈ ಕಡೆ ಕಣ್ಣಾಯಿಸಿ ನಿಮ್ಮ ಕಣ್ಣು ಮತ್ತು ಮನಸ್ಸಿಗೆ ಮುದ ನೀಡುತ್ತದೆ. ಏನಂತೀರಾ? ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈತರು ಹಾಗೂ ಗ್ರಾಹಕರ ನೇರ ವ್ಯವಹಾರಗಳ ಗೌರಿ ಫಲ ಕಾರ್ಯಕ್ರಮ. ಇದರಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಇಬ್ಬರಿಗೂ ಪ್ರಯೋಜನ ಆಗಲಿದೆ ಎಂದು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು. ಗೌರಿಬಿದನೂರು ನಗರಸಭೆ ಆವರಣದಲ್ಲಿ ರೈತರ ಹಿತರಕ್ಷಣೆಗಾಗಿ ತಾಲೂಕಿನ ದಕ್ಷ ಪ್ರಾಮಾಣಿಕ ಕೆಎಸ್ ಅಧಿಕಾರಿ ವರಪ್ರಸಾದ್ ರೆಡ್ಡಿ ಅವರಿಂದ ರೂಪುಗೊಂಡ ಕಾರ್ಯಕ್ರಮ ಗೌರಿ ಫಲ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ ಭಾಗವಹಿಸಿ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಹೋಬಳಿ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು. ಗ್ರಾಮ ಪಂಚಾಯಿತಿ ಮಟ್ಟ ಹಾಗೂ ನಗರದ ವಾರ್ಡ್ಗಳಲ್ಲಿ ಸಹ ಆಯೋಜನೆ ಮಾಡೋದ್ರಿಂದ ರೈತರಿಗೆ ಉತ್ತಮ ಲಾಭದಾಯಕ ಬೆಲೆ ಸಿಗುತ್ತದೆ. ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ. ಗ್ರಾಹಕರಿಗೆ ಸಹ ಉತ್ತಮ ಗುಣಮಟ್ಟದ ಸರಕು ದೊರೆಯುತ್ತದೆ. ರೈತರಿಗೆ ಮಾರ್ಕೆಟ್ ಸೌಲಭ್ಯ ಒದಗಿಸಿದಂತಾಗುತ್ತದೆ ಎಂದರು. ರೈತರು ಬಂದು ಇಲ್ಲೇ ನೇರ ಖರೀದಿ ಮಾಡೋದ್ರಿಂದ ಸಾರ್ವಜನಿಕರಿಗೂ ಹಣ ಉಳಿಯುತ್ತೆ. ಸಾರ್ವಜನಿಕರಿಗೆ ಇದೇ ಸೀಬೆಕಾಯಿನ ಹೋಗ್ಬೇಕಾದ್ರೆ 50 ರಿಂದ 60 ರೂಪಾಯಿ 1 kg. ಆದರೆ ಇಲ್ಲಿ ತಗೋದ್ರಿಂದ ಜಸ್ಟ್ 30 ರೂಪಾಯಲ್ಲಿ ಸಿಗುತ್ತೆ. ಇದರಿಂದ ಸಾರ್ವಜನಿಕರಿಗೂ ಅನುಕೂಲ, ರೈತರಿಗೂ ಅನುಕೂಲ. ದಲ್ಲಾಳಿಗಳಿಂದ ಒಂದು ಮುಕ್ತಿ ದೊರೆತಂದಾಗುತ್ತೆ. ಇದೊಂದು ಒಳ್ಳೆಯದು. ಆದ್ದರಿಂದ ಸಾರ್ವಜನಿಕರು ಈಗೇನು ಹಬ್ಬ ಹರಿದಿನ ಇದೆ, ಬೇರೆಲ್ಲೂ ನೇರವಾಗಿ ರೈತರಿಂದ ಖರೀದಿಸೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ.
ಮಹಿಳಾ ಸಂಘಗಳು ತಯಾರು ಮಾಡಿದ ಹುಣಸೆ ತೊಕ್ಕು, ವಿವಿಧ ಉಪ್ಪಿನಕಾಯಿ, ಚಟ್ನಿ ಪುಡಿ, ಹಪ್ಪಳ ಮುಂತಾದವುಗಳನ್ನು ಜನರು ಕೊಂಡುಕೊಂಡರು. ರೈತರು ಬೆಳೆದ ಪಪ್ಪಾಯಿ ಕೆಜಿ 20 ರು, ಚೇಪೆಕಾಯಿ 30 ರು, ಪುಟ್ಟ ಬಾಳೆ 45 ರೂಪಾಯಿಗಳಿಗೆ ರೈತರು ಮಾರಿದ್ರು. ಇಂತಹ ಕಾರ್ಯಕ್ರಮಗಳಿಂದ ಎಲೆಮರೆಕಾಯಿಯಂತೆ ಇದ್ದ ಮಹಿಳಾ ಸಂಘಗಳ ಉತ್ಪಾದನೆಗಳಿಗೆ ಉತ್ತಮ ಮಾರಾಟ ಸೌಲಭ್ಯ ಒದಗಿಸಿದಂತಾಗಿದೆ ಎಂದು ಮಹಿಳಾ ಸಂಘದ ಗೌರಮ್ಮ ಅಭಿಪ್ರಾಯಪಟ್ಟರು. ಕಳೆದ ವಾರ ಗೌರಿ ಸಿಹಿ ಹೆಸರಿನಲ್ಲಿ ತಾಲೂಕಿನ ಬೆಲ್ಲದ ಉತ್ಪಾದಕ ರೈತರು ಬೆಳೆದ ಬೆಲ್ಲ ಮಾರಾಟದಿಂದ ರೈತರಿಗೆ ಹೆಚ್ಚು ಉಪಯೋಗ ಆಗಿತ್ತು. ಜನರ ಸ್ಪಂದನೆ ಸಹ ಉತ್ತಮವಾಗಿತ್ತು. ಇದರಿಂದ ಸ್ಫೂರ್ತಿ ಪಡೆದ ರೈತರು, ಮಹಿಳಾ ಸಂಘಗಳ ಸದಸ್ಯರು ಈ ಕಾರ್ಯಕ್ರಮವನ್ನು ಸದ್ಬಳಕೆ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ನಗರಸಭೆಯ ಆಯುಕ್ತೆಯರಾದ ಗೀತಾ, ತೀರ್ಥ ಟ್ರಸ್ಟ್ ಡಾಕ್ಟರ್ ಪ್ರಕಾಶ್, ಸಾಹಿತ್ಯ ಪರಿಷತ್ನ ನಂಜುಂಡಪ್ಪ ಮುಂತಾದವರು ಭಾಗವಹಿಸಿದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆ ಮಾರ್ಚ್ 25 ಸೋಮವಾರದಿಂದ ಪ್ರಾರಂಭ ಆಗಲಿದ್ದು, ರಾಜ್ಯದಾದ್ಯಂತ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದ್ದು, ಸಿಸಿ ಕ್ಯಾಮೆರಾ ಎದುರೇ ಮಕ್ಕಳು ಪರೀಕ್ಷೆ ಬರೆಯಲಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 16,502 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲು ನೋಂದಣಿ ಮಾಡಿಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಎಲ್ಲ ಶಾಲೆಯ ಮಕ್ಕಳನ್ನ ಎಲ್ಲ ಕೇಂದ್ರಗಳಲ್ಲಿ ಅಳವಡಿಸಿ ಪರೀಕ್ಷೆ ನಡೆಸಲಾಗುತ್ತಿದೆ. ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆ ಇದೇ ತಿಂಗಳ 25 ಸೋಮವಾರದಿಂದ ನಡೆಯಲಿದೆ. ಏಪ್ರಿಲ್ ಆರಂಭದಂದು ಮುಕ್ತಾಯಗೊಳ್ಳುವ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 16,502 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಪರೀಕ್ಷೆಯಲ್ಲಿ ಅಕ್ರಮ ತಡೆಯಲು ಎಲ್ಲಾ ಕೇಂದ್ರಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು, ವೆಬ್ಕಾಸ್ಟಿಂಗ್ ಮೂಲಕ ಎಲ್ಲಿ ಏನು ನಡೆಯುತ್ತಿದೆ, ಅಪರಿಚಿತ ವ್ಯಕ್ತಿಗಳು ಯಾರಾದರೂ ಇದ್ದಾರಾ ಅನ್ನೋದನ್ನ ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿ 3 ಜನ ವಾಚ್ ಮಾಡ್ತಾರೆ. ಈ ಸಾರಿ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಮುಖ್ಯ ಶಿಕ್ಷಕರು ಕುಳಿತುಕೊಂಡು ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹಂಚಿಕೆ ಮಾಡುವಂಥದ್ದು, ಉತ್ತರ ಪತ್ರಿಕೆಯನ್ನು ಬಂಡಲ್ ಮಾಡ್ಕೊಳ್ಳುವಂಥದ್ದು ಆ ಸ್ಥಳದಲ್ಲಿ ಹಾಗೂ ಕಾರಿಡಾರಲ್ಲಿ ಮತ್ತು ಪ್ರತಿ ಪರೀಕ್ಷಾ ಕೊಠಡಿಗಳಲ್ಲಿ ಸಿಸಿ ಕ್ಯಾಮ್ರಾ ಇರಬೇಕು ಅಂತೇಳಿ ನಿರ್ದೇಶನ ಮಾಡಿದ್ದಾರೆ. ಈ ಕ್ಯಾಮ್ರಾಗಳನ್ನು ಇಂಟರ್ನೆಟ್ ಮೂಲಕ ವೆಬ್ಕಾಸ್ಟಿಂಗ್ ಮಾಡಿ ಜಿಲ್ಲಾ ಹಂತದಲ್ಲಿ ಮತ್ತು ರಾಜ್ಯ ಕಚೇರಿಯಲ್ಲಿ ಅದನ್ನು ನಿಗಾವಣೆ ಮಾಡಲಿಕ್ಕೆ ನಮಗೆ ನಿರ್ದೇಶನ ನೀಡಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಅಂತರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು, 200 ಮೀಟರ್ ಅಂತರದಲ್ಲಿನ ಜೆರಾಕ್ಸ್ ಸೆಂಟರ್ಗಳನ್ನು ಬಂದ್ ಮಾಡಿಸಲಾಗುವುದು. ದೂರದಿಂದ ಬರುವ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇದಲ್ಲದೆ ಬೆಂಗಳೂರಿನಿಂದ ಮತ್ತು ಸ್ಥಾನಿಕವಾಗಿ ಒಂದು ವಿಚಕ್ಷಣಾ ದಳವನ್ನು ನೇಮಿಸಲಾಗಿದೆ. ಇದೇ ಮೊದಲ ಬಾರಿಗೆ ಒಂದೊಂದು ಪರೀಕ್ಷಾ ಕೇಂದ್ರಕ್ಕೆ ಒಂದೇ ಶಾಲೆಯ ಮಕ್ಕಳನ್ನು ಪರೀಕ್ಷೆಗೆ ಕೂರಿಸದೆ ಒಂದು ಶಾಲೆಯ ವಿದ್ಯಾರ್ಥಿಗಳನ್ನು 4-5 ಕೇಂದ್ರಗಳಿಗೆ ವಿಂಗಡಣೆ ಮಾಡಿ ಪರೀಕ್ಷೆ ಬರೆಸಲಾಗುವುದೆಂದರು. 2024 ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೆಯಲಿರುವಂತಹ ಎಸ್ಎಸ್ಎಲ್ಸಿ ಪರೀಕ್ಷೆ 1 ಈ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 52 ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಿದ್ದು, ಈ 52 ಕೇಂದ್ರಗಳಲ್ಲಿ ಒಟ್ಟು 16,502 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಅಕ್ಕಪಕ್ಕದಲ್ಲಿ ಜೆರಾಕ್ಸ್ ಮಿಷನ್ ಇವೆಲ್ಲ ಇದ್ದರೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ. ಹಾಗೆಯೇ ಪೊಲೀಸ್ ಇಲಾಖೆಯು ನಮ್ಮ BOರವರು ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಸಾಗಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಬರುವಂಥ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತಿಯನ್ನು ಕೊಡಬೇಕು. ಹಾಗೆ ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಸಾಕಷ್ಟು ಇಡಬೇಕು ಅನ್ನೋಂಥದ್ದನ್ನು ಸೂಚನೆ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಾರೆ. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ 3 ವರ್ಷಗಳ ಹಿಂದೆ ರಾಜ್ಯಕ್ಕೆ ಟಾಪರ್ ಆಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆ ನಂತರ 5 ಮತ್ತು 6ನೇ ಸ್ಥಾನಕ್ಕೆ ಖುಷಿಪಟ್ಟುಕೊಳ್ಳುವಂತಾಗಿತ್ತು. ಈ ಬಾರಿ 1ರಿಂದ 3ನೇ ಸ್ಥಾನಕ್ಕೆ ಜಿಗಿಯುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳನ್ನು ಆ ನಿಟ್ಟಿನಲ್ಲಿ ತಯಾರುಗೊಳಿಸಲಾಗಿದೆ ಎಂದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ 6ರಿಂದ 7 ಗಂಟೆಯವರೆಗೆ. ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ. ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ನರ್ಸಿಂಗ್ ಹೋಮ್, ಚಿಕ್ಕಬಳ್ಳಾಪುರ. ಸುಮಾರು 15 ವರ್ಷಗಳಿಂದ ಶಸ್ತ್ರಚಿಕಿತ್ಸಾ ತಜ್ಞರಾಗಿ, ಸಮಾಜ ಸೇವಕರಾಗಿ, ಜಿಲ್ಲಾ ಭಾರತೀಯ ವೈದ್ಯಕೀಯ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಪ್ರಶಾಂತ್ ಅವರು ಇತ್ತೀಚಿನ ದಿನಗಳಲ್ಲಿ ಅಧಿಕವಾಗಿ ಕಂಡುಬರುತ್ತಿರುವ ಪೈಲ್ಸ್, ಪಿಸ್ತುಲ, ಮಲಬದ್ಧತೆ ತೊಂದರೆ,
ಮಲವಿಸರ್ಜನೆಯಲ್ಲಿ ರಕ್ತಸ್ರಾವ ಕುರಿತು ಮಾಹಿತಿ ನೀಡಲಿದ್ದಾರೆ. ವಿಶೇಷವಾಗಿ ಪೈಲ್ಸ್ಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿದ್ದಾರೆ. ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ. ಮೊಬೈಲ್ ನಂಬರ್ 8732233402. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೃಷಿ ಮಾಡುವಾಗ ಜಮೀನಿನಲ್ಲಿ ಚಿನ್ನದ ಹಂಡ ದೊರೆತಿದೆ. ಕಡಿಮೆ ಬೆಲೆಗೆ ಕೊಡ್ತೇನೆ ಎಂದು ನಂಬಿಸಿ ಹಣ ಇರುವ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥ ಸೇರಿದಂತೆ 3ರನ್ನು ಸ್ಥಳಕ್ಕೆ ಕರೆಸಿಕೊಂಡು ಕೈಕಾಲು ಕಟ್ಟಿಹಾಕಿ ಜೀವಂತವಾಗಿ ಸುಟ್ಟು ಹಾಕಿರುವ ಹೃದಯ ವಿದ್ರಾವಕ ಘಟನೆಯನ್ನು ಪೊಲೀಸರು ಭೇದಿಸಿದ್ದು, ಪ್ರಮುಖ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ತುಮಕೂರು ತಾಲೂಕಿನ ಕುಚ್ಚಂಗಿ ಗ್ರಾಮದ ಬರಿದಾದ ಕೆರೆಯಲ್ಲಿ ಅರೆಬರೆ ಸುಟ್ಟಿರುವ ಸ್ಥಿತಿಯಲ್ಲಿ 3 ಮೃತದೇಹಗಳು ಕಾರಿನಲ್ಲಿ ಶುಕ್ರವಾರ ಪತ್ತೆಯಾಗಿದ್ದು, ಪ್ರಕರಣ ಸಾರ್ವಜನಿಕರು ಮತ್ತು ಪೊಲೀಸರನ್ನ ತಲ್ಲಣಗೊಳಿಸಿತ್ತು. ಪೊಲೀಸರು ಝೊಮ್ಯಾಟೊ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡವನ್ನು ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ನೇಮಿಸಿದ್ದರು. ಅಲ್ಲದೆ ಸ್ಥಳಕ್ಕೆ ಶ್ವಾನದಳ, ಎಫ್ಎಸ್ಎಲ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದನ್ನು ಸವಾಲಾಗಿ ಸ್ವೀಕರಿಸಿದ್ದ ಪೊಲೀಸರು ಘಟನೆ ಬೆಳಕಿಗೆ ಬಂದ 24 ಗಂಟೆ ಅವಧಿಯಲ್ಲಿ ಘಟನೆಗೆ ಸಂಬಂಧಿಸಿದ ಮಹತ್ವದ ಸುಳಿವನ್ನ ಕಲೆ ಹಾಕಿದ್ದಾರೆ. ಇಲ್ಲಿ ನಂಬರ್ ಇದೆ, ನಂಬರ್ ಬೇಸ್ ಮೇಲೆ ಅದು ಎಲ್ಲಿಂದ ಬಂದಿದೆ, ಏನು ಬಂದಿದೆ, ಆದಷ್ಟು ಬೇಗ ಇದು ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಲಾಜಿಕಲ್. ನಕಲಿ ಚಿನ್ನದ ದಂಧೆಯ ಆಸೆಗೆ 3 ಬಲಿಯಾಗಿರುವುದು ಪ್ರಾಥಮಿಕ ವಿಚಾರಣೆ ಸಂದರ್ಭದಲ್ಲಿ ತಿಳಿದು ಬಂದಿದೆ. ನಮ್ಮ ಜಾಗದಲ್ಲಿ ಕೃಷಿ ಮಾಡುವ ಸಂದರ್ಭ ಚಿನ್ನದ ಹಂಡೆ ದೊರಕಿದ್ದು, ಚಿನ್ನವನ್ನು ಕಡಿಮೆ ಬೆಲೆಗೆ ನಿಮಗೆ ನೀಡ್ತೇವೆ ಎಂದು ಸುಳ್ಳು ಹೇಳಿ 3ರನ್ನ ಕರೆದು ಹಣ ದೋಚುವ ಪ್ಲಾನ್ ಮಾಡಿ ಕರೆಸಿಕೊಳ್ಳಲಾಗಿತ್ತೆಂದು ಹೇಳಲಾಗ್ತಿದೆ. ನಂತರ ಇವರ ಕೈಕಾಲನ್ನು ಕಟ್ಟಿಹಾಕಿ ಕಾರಿನೊಳಗೆ ಹಾಕಿ ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಮೃತಪಟ್ಟವರಲ್ಲಿ ಇಜಾಕ್ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರೆ, ಸಾಹುಲ್ ಹಮೀದ್ ಆಟೋ ಚಾಲಕನಾಗಿದ್ದ ಹಾಗೂ ಇಮ್ತಿಯಾಜ್ ಸಿದ್ದಿಕ್ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಗುರುವಾರ ಸಂಜೆವರೆಗೂ ಕುಟುಂಬಸ್ಥರ ಜೊತೆ ಸಂಪರ್ಕದಲ್ಲಿದ್ದ ಇಜಾಕ್ ಅವರ ಮೊಬೈಲ್ ಗುರುವಾರ ರಾತ್ರಿ ವೇಳೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸದ್ಯ ಪ್ರಮುಖ ಆರೋಪಿ ಸ್ವಾಮಿ ಸೇರಿ ಒಟ್ಟು 6 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ತನಿಖೆ ಮುಂದುವರೆಸಿರುವುದಾಗಿ ತಿಳಿದು ಬಂದಿದೆ. ಇನ್ನು ಇದರ ಹಿಂದೆ ದೊಡ್ಡ ವ್ಯವಸ್ಥಿತ ಜಾಲವೇ ಇರುವ ಶಂಕೆ ನಮಗೆ ಇದೆ. ಈ ಹಿಂದೆ ಕೂಡ ಹೀಗೆ ಹಲವಾರು ಮಂದಿ ಮೋಸ ಹೋಗಿರುವುದು ಅಲ್ಲಲ್ಲಿ ಕೇಳಿ ಬಂದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯವರನ್ನೇ ಗುರಿಯಾಗಿರಿಸಿ ಈ ರೀತಿ ನಿರಂತರವಾಗಿ ಮೋಸ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕವಾಗಿ ಕೇಳಿ ಬರ್ತಿದೆ. ಹಾಗಾಗಿ ಸರ್ಕಾರವು ಕೂಡಲೇ ಇದರ ಹಿಂದೆ ಇರುವವರನ್ನ ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡ ರಚಿಸಬೇಕು. ಇಂಥದ್ದಕ್ಕೆ ಕಡಿವಾಣ ಹಾಕಬೇಕೆಂದು ಎಸ್ಡಿಪಿಐ ಮುಖಂಡ ನವಾಸ್ ಕಟ್ಟೆ ಆಗ್ರಹಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.
ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸ್ವತಂತ್ರವಾಗಿ ಮತ ಚಲಾವಣೆ ಮಾಡಿ ಚುನಾವಣೆ ಹೆಸರಲ್ಲಿ ಅಕ್ರಮ ದಂಧೆ ನಡೆಸದಂತೆ ಜನರಲ್ಲಿ ಜಾಗೃತಿ ಮೂಡಿಸಲು ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಪೊಲೀಸ್ ಪೆರೇಡ್ ನಡೆಸಿ ಜಾಗೃತಿ ಮೂಡಿಸಿದರು. ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ಏಪ್ರಿಲ್ 26ರಂದು ಮತದಾನ ನಡೆಯಲಿದೆ. ಇವತ್ತೋ ನಾಳೆಯೋ ಅಭ್ಯರ್ಥಿಗಳ ಘೋಷಣೆಯೂ ಆಗಲಿದೆ. ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳು ಯಾರಾಗ್ತಾರೆ, ಘೋಷಣೆಯಾದ ಅಭ್ಯರ್ಥಿಗಳ ಗೆಲುವಿನತ್ತ ಚಿತ್ತ ಹೊರಳಿದ್ರೆ ಚುನಾವಣೆ ಸುಸೂತ್ರವಾಗಿ ನಡೆಸಿ ಪ್ರಜಾಪ್ರಭುತ್ವ ನಿಯಮಗಳಿಗನುಸಾರವಾಗಿ ಮತದಾನ ನಡೆಸಲು ಸಜ್ಜಾಗಿ ನಿಂತಿರುವ ಚುನಾವಣಾ ಆಯೋಗಕ್ಕೆ ಬೆಂಬಲವಾಗಿ ನಿಂತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಶಾಂತಿ ಸೌಹಾರ್ದತೆಯಿಂದ ಜನರನ್ನ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಏನೆಲ್ಲ ಕಾರ್ಯಚಟುವಟಿಕೆಗಳು ಬೇಕೋ ಅದನ್ನ ಸಿದ್ಧಪಡಿಸಿಕೊಳ್ಳುತ್ತಿದೆ. ಚುನಾವಣೆಯಲ್ಲಿ ಯಾವುದೇ ಅಕ್ರಮ ಗಲಭೆ ಮಾಡದಂತೆ ಎಚ್ಚರವಾಗಿರಿ, ಶಾಂತಿ ಕಾಪಾಡಿ ಅನ್ನೋ ಸಂದೇಶ ರವಾನೆ ಮಾಡಲು ಇಂದು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಕವಾಯತ್ತು ಹಮ್ಮಿಕೊಳ್ಳಲಾಗಿತ್ತು. ಡಿವೈಎಸ್ಪಿ ಶಿವಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ಅರೆ ಸೇನಾ ತುಕಡಿ, ಕಾನೂನು ಸುವ್ಯವಸ್ಥೆ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜಿನಿಂದ ಬಿಬಿ ರಸ್ತೆ, ಎಂಜಿ ರಸ್ತೆಯಲ್ಲಿ ಎಪಿಎಂಸಿ ಮಾರುಕಟ್ಟೆವರೆಗೂ ಜಾಥಾ ಹಮ್ಮಿಕೊಂಡು ಜಾಗೃತಿ ಮೂಡಿಸಿದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾಲ್ಕು ರಸ್ತೆಗಳು ಕೂಡುವಂತಹ ದರವಾರಪಲ್ಲಿ ಬಳಿ ಚುನಾವಣಾ ಅಕ್ರಮ ಪಡೆಯಲು ಚೆಕ್ ಪೋಸ್ಟ್ ನಿರ್ಮಿಸಿ ಚುನಾವಣಾ ಅಕ್ರಮಗಳಿಗೆ ತಡೆ ಒಡ್ಡಬೇಕು. ಪ್ರಸ್ತುತ ನಿರ್ಮಿಸಿರುವ ಚೆಕ್ ಪೋಸ್ಟ್ ಅನ್ನು ಬದಲಾಯಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಚೇಳೂರು ಸಮೀಪದ ನಿಮ್ಮಕಾಯಲಪಲ್ಲಿ ಗ್ರಾಮದ ಹತ್ತಿರ ಚೆಕ್ ಪೋಸ್ಟ್ ಅನ್ನು ಶಾಸ್ತ್ರೋತ್ವಕ್ಕೆ ಹಾಕಿದ್ದು, ಅದನ್ನು 4 ರಸ್ತೆಗಳನ್ನು ಹೊಂದಿರುವ ದರವಾರಪಲ್ಲಿ ಹತ್ತಿರ ಚೆಕ್ ಪೋಸ್ಟ್ ಬದಲಾಯಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ. ಈ ಹಿಂದೆ ನಿಮ್ಮಕಾಯಲಪಲ್ಲಿ ಹತ್ತಿರನೂ ಚೆಕ್ ಪೋಸ್ಟ್ ಹಾಕಿದ್ರು, ಆದರೆ ಅಲ್ಲಿ ಒಂದು ಪ್ರಕರಣನೂ ದಾಖಲಾಗಲಿಲ್ಲ. ಈ ಚೆಕ್ ಪೋಸ್ಟ್ ಎತ್ತಿ ಹಾಕಿ ದರವಾರಪಲ್ಲಿ ಗ್ರಾಮದ ಸಮೀಪ ಬದಲಾಯಿಸಿದ್ರು. ಈ ವರ್ಷ ದರವಾರಪಲ್ಲಿ ಹತ್ತಿರ ಚೆಕ್ ಪೋಸ್ಟ್ ಹಾಕಲು ಅಧಿಕಾರಿಗಳು ಮುಂದಾದಾಗ ಕಾಣದ ರಾಜಕೀಯ ಕೈವಾಡ ನಿಮ್ಮಕಾಯಲಪಲ್ಲಿ ಹತ್ತಿರ ಹಾಕಿದ್ದು ಪ್ರಯೋಜನ ಇಲ್ಲದಂತಾಗಿದೆ. ಇದೀಗ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತಿದ್ದು, ಹಣ, ಸೀರೆಗಳನ್ನು ಮತದಾರರಿಗೆ ಹಂಚಲು ವಿವಿಧ ಬಗೆಯ ವಸ್ತುಗಳು ಟೆಂಪೋಗಳಲ್ಲಿ ತುಂಬಿಕೊಂಡು ಕೂಡಲಿ ರಸ್ತೆಯಲ್ಲಿ ಹೋಗುತ್ತಿವೆ. ಹಾಡಹಗಲೇ ದ್ವಿಚಕ್ರ ವಾಹನಗಳಲ್ಲಿಯೂ ರಾಜಾರೋಷವಾಗಿ ಸಾಗಾಟ ಆಗ್ತಿದೆ. ಅಡ್ಡದಾರಿಗಳಿಗೆ ಹೋಗಲು ದರವಾರಪಲ್ಲಿ ಕೊಡಲಿ ರಸ್ತೆ ಬಿಟ್ಟು ಕೆಲಸಕ್ಕೆ ಬಾರದ ಜಾಗದಲ್ಲಿ ಚೆಕ್ ಪೋಸ್ಟ್ ಹಾಕಿ ಈ ಚೆಕ್ ಪೋಸ್ಟ್ಗೆ ನೋಡಿಕೊಳ್ಳಲು 10ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ನೇಮಕ ಮಾಡಿದ್ದು, ಇವರು ಒಬ್ಬರ ಮುಖ ಒಬ್ಬರ ನೋಡಿಕೊಂಡು ಕಾಲ ಕಳೆಯುವ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈ ಕೂಡಲೇ ದರವಾರಪಲ್ಲಿ ಕೂಡಲಿ ರಸ್ತೆಗೆ ಚೆಕ್ ಪೋಸ್ಟ್ ಬದಲಾಯಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ದೇಶದ ಇತಿಹಾಸದಲ್ಲಿ ಕ್ರಿಕೆಟ್ಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಕ್ರೀಡೆಯಲ್ಲಿ ಸ್ಪರ್ಧಿಸುವ ವಕೀಲ ತಂಡದವರು ಕ್ರೀಡಾ ಸ್ಫೂರ್ತಿಯಿಂದ ಆಟವನ್ನ ಆಡಬೇಕು. ಸೋಲು ಗೆಲುವು ಸರ್ವೇ ಸಾಮಾನ್ಯ. ಎಲ್ಲರೂ ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನ ಆಡಿ ಎಂದು ಸಿವಿಲ್ ನ್ಯಾಯಾಧೀಶ ಪ್ರವೀಣ್ ನಾಯಕ್ ಸಲಹೆ ಮಾಡಿದರು. ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ವತಿಯಿಂದ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜ್ ಮತ್ತು ಪ್ರಥಮ ದರ್ಜೆ ಕಾಲೇಜ್ ಆಟದ ಮೈದಾನದಲ್ಲಿ ದೇವನಹಳ್ಳಿ ವಕೀಲ್ ಕಪ್ 2024 ಕ್ರಿಕೆಟ್ ಪಂದ್ಯಾವಳಿಗೆ ಅಪರ ಸಿವಿಲ್ ನ್ಯಾಯಾಧೀಶ ಪ್ರವೀಣ್ ನಾಯಕ್ ಚಾಲನೆ ನೀಡಿ ಮಾತನಾಡಿ, ದೇಶದ ಇತಿಹಾಸದಲ್ಲಿ ಕ್ರಿಕೆಟ್ಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಕ್ರೀಡೆಯಲ್ಲಿ ಸ್ಪರ್ಧಿಸುವ ವಕೀಲ ತಂಡದವರು ಕ್ರೀಡಾ ಸ್ಫೂರ್ತಿಯಿಂದ ಆಟವನ್ನು ಆಡಬೇಕು. ಸೋಲು ಗೆಲುವು ಸರ್ವೇ ಸಾಮಾನ್ಯ. ಎಲ್ಲರೂ ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನ ಆಡಿ ಎಂದು ಸಲಹೆ ಮಾಡಿದ್ರು. ಈಗ ಕ್ರಿಕೆಟ್ ಅಂದ್ರೆ ನಮ್ಮ ಭಾರತದಲ್ಲಿ ಒಂದು ರಕ್ತಗತವಾದಂತಹ ಒಂದು ಕ್ರೀಡೆ ಅಂತ ಹೇಳ್ತೇನೆ. ರಾಷ್ಟ್ರೀಯ ಕ್ರೀಡೆ ಅಲ್ಲದೆ ಇದ್ರೂ ಸಹ ಕ್ರಿಕೆಟ್ ಅಂದ್ರೆ ಮೊದಲ ಆದ್ಯತೆ ಇರೋದು ಕ್ರಿಕೆಟ್ಗೆ. ಆದ್ರಿಂದ ಇಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ವಿವಿಧ ತಂಡಗಳು ಭಾಗವಹಿಸಿ ಇದರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಒಂದು ಹೆಮ್ಮೆಯ ಸಂಗತಿ. ಈ ವೇಳೆ ನ್ಯಾಯಮೂರ್ತಿಗಳಾದ ಮಧುಕರ್, ಕೆಂಚನಗೌಡ ಪಾಟೀಲ್, ಸುಕನ್ಯಾ, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಮುನಿರಾಜ್, ಕಾರ್ಯದರ್ಶಿ ಕೃಷ್ಣೋಜಿರಾವ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ.
ಬೇಸಿಗೆ ಧಗೆ ಹೆಚ್ಚಾಗಿದೆ. ಕಳೆದ 2 ವರ್ಷಗಳಿಂದ ಮಳೆ ಇಲ್ಲದೆ ಬೆಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆಗಳು ಬತ್ತಿ ಹೋಗುತ್ತಿವೆ. ಸಣ್ಣ ಪುಟ್ಟ ಗಿಡ ಮರಗಳು ಬಾಡಿ ಹೋಗುತ್ತಿವೆ. ಕಾಡು ಪ್ರಾಣಿ ಪಕ್ಷಿಗಳು ಆಹಾರ ಮತ್ತು ನೀರಿಗೆ ಪರದಾಡ್ತಿದೆ. ಮನುಷ್ಯರಾದ ನಾವು ಕಾಡು ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಮುಂದಾಗಬೇಕಿದೆ. ಅಲ್ಲಲ್ಲಿ ನೀರುಣಿಸುವ ತೊಟ್ಟಿಗಳು, ಆಹಾರದ ಪೊಟ್ಟಣಗಳು, ಕಾಳು ಕಡ್ಡಿ ಇಟ್ಟು ರಕ್ಷಣೆಗೆ ಮುಂದಾಗೋಣ ಎಂದು ಸಮಾನ ಮನಸ್ಕರ ಪ್ರಕೃತಿ ರಕ್ಷಣಾ ವೇದಿಕೆ ಜನರಲ್ಲಿ ಮನವಿ ಮಾಡಿದೆ. ಹೌದು, ಇದೀಗ ಬಿರು ಬಿಸಿಲು ಸುಡುತ್ತಿದೆ. ಮಳೆ ಇಲ್ಲದೆ ಕೆರೆ ಕುಂಟೆಗಳು ಬತ್ತಿ ಹೋಗುತ್ತಿವೆ. ಕಾಡು ಪ್ರಾಣಿಗಳು, ನವಿಲುಗಳು, ಕೋತಿಗಳು, ದನ ಕರುಗಳು ಆಹಾರಕ್ಕಾಗಿ, ಕುಡಿಯುವ ನೀರಿಗಾಗಿ ರಸ್ತೆ ಕಾಯುತ್ತಿವೆ. ವಿಶ್ವ ಅರಣ್ಯ ರಕ್ಷಣಾ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಕೇತ ಭೈರವೇಶ್ವರ ದೇವಾಲಯ, ವೀರದಿಮ್ಮಮ್ಮನ ಕಣಿವೆ, ಬಿಸಾಗ್ನಿ ಬೆಟ್ಟ, ಮುನೇಶ್ವರ ಮಠ ಭಾಗದಲ್ಲಿ ಕೋತಿಗಳಿಗೆ ಬಾಳೆಹಣ್ಣು, ನವಿಲುಗಳಿಗೆ ಜೋಳಕಾಳು ಕಡ್ಡಿ, ದನಕರುಗಳಿಗೆ ತೊಟ್ಟಿಗಳಿಗೆ ನೀರು ತುಂಬಿಸಿ ಕಾಡು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದ್ದಾರೆ. ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿ ಸರ್ಎಂಬಿ ಕಾರ್ಮಿಕ ಸಂಘದ ಅಧ್ಯಕ್ಷ ಕೆ ಪ್ರಕಾಶ್ ಮಾತನಾಡಿ, ಬೇಸಿಗೆ ಹೆಚ್ಚಾಗಿದೆ. ಕಾಡುಗಳಲ್ಲಿರುವ ಸಣ್ಣ ಪುಟ್ಟ ಕೆರೆಗಳು, ಹೊಂಡಗಳು ಬತ್ತಿ ಹೋಗಿವೆ. ಆಹಾರ ನೀರು ಹುಡುಕಿಕೊಂಡ ಪ್ರಾಣಿ ಪಕ್ಷಿಗಳು ನಾಡಿಗೆ ಬರುತ್ತಿವೆ. ಆದ್ದರಿಂದ ಮಾನವೀಯತೆ ಉಳ್ಳ ಜನರು ನಿಮಗೆ ಸಾಧ್ಯವಾದಷ್ಟು ನೀರು, ಆಹಾರವನ್ನ ಪ್ರಾಣಿಗಳಿಗೆ ಸಿಗುವಂತೆ ಇಡಿ. ನಿಮ್ಮ ಮನೆ ಟೆರೆಸ್ ಮೇಲೆ ನೀರಿಡಿ. ಕಾಡಿಗೆ ಬಂದು ಮೋಜು ಮಜ್ಜಾ ಮಾಡಿ ಬೆಂಕಿ ಹಾಕಿ ವಿಕೃತ ಮೆರೆಯುವ ಪುಂಡರ ಬಗ್ಗೆ ನಿಗಾ ಇಡಿ. ಅಂತಹ ಗ್ಯಾಂಗ್ಗಳು ಕಂಡು ಬಂದರೆ ಕೂಡಲೇ ಅರಣ್ಯಾಧಿಕಾರಿಗಳು ಅಥವಾ ಪೊಲೀಸರಿಗೆ ಮಾಹಿತಿ ನೀಡಿ ಎಂದು ಮನವಿ ಮಾಡಿದರು. ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ಬಿಸಿಲು ಇರೋದ್ರಿಂದ ಅವಕ್ಕೆ ನೀರು ಸಿಗದೆ, ಊಟ ಸಿಗದೆ, ಯಾವುದೇ ರೀತಿ ಹಣ್ಣುಗಳು ಹಂಪಗಳು ಇಲ್ಲದೆ ಈ ಒಂದು ಕಾಡಲ್ಲಿ ಹಾಗೂ ಇವಾಗ ರೋಡ್ ಸೈಡ್ಲೆಲ್ಲ ಬಂದು ಕಾಯ್ಕೊಂಡಿರ್ತವೆ. ಆ ಒಂದು ಕಾರಣಕ್ಕೆ ನಮ್ಮ ವೇದಿಕೆಯಿಂದ ನಾವೆಲ್ಲ ಸದಸ್ಯರು ಸೇರಿ ಇವತ್ತು ಬಾಳೆಹಣ್ಣು ಮತ್ತು ಜೋಳದ ನುಚ್ಚು, ಈ ನವಿಲುಗಳಿಗೆಲ್ಲನೂ ಆಹಾರ ಸಿಗಬೇಕು ಅಂತೇಳಿ ಜೋಳದ ನುಚ್ಚು, ಬಾಳೆಹಣ್ಣು ತಗೊಂಬಂದು ಮತ್ತು ಒಂದು ಟ್ಯಾಂಕರ್ ನೀರು ತರಿಸಿ ರೋಡ್ ಉದ್ದಕ್ಕೂ ಕೂಡ ಯಾರೋ ಸಣ್ಣ ಒಂದು ತೊಟ್ಟಿಗಳಿಟ್ಟಿದ್ರು. ಆ ತೊಟ್ಟಿ ಎಲ್ಲ ತುಂಬಿಸುವಂಥ ಕೆಲಸ ಇವತ್ತು ನಮ್ಮ ವೇದಿಕೆಯಿಂದ ಮಾಡಿದ್ದೀವಿ. ಮತ್ತು ಈ ಒಂದು ಕಾಡ್ಗಿಚ್ಚು ಏನು ಮಾಡ್ತಾಯಿದ್ದಾರೆ ಅಂತ ಕೆಲವರು ಕಿಡಿಗಾಡಿಗಳು ಈ ಮದ್ಯಪಾನ ಮಾಡೋದಕ್ಕೆ ಬರ್ತಾರೆ. ಅವರು ಮದ್ಯದ ನಶೆಯಲ್ಲಿ ಇಲ್ಲಾಂದರೆ ಅಲ್ಲಿ ಬೆಂಕಿ ಹಚ್ಚೋ ಕೆಲಸಗಳು ಮಾಡ್ತಾಯಿದ್ದಾರೆ. ಇವೆಲ್ಲ ಕೂಡ ಅರಣ್ಯಾಧಿಕಾರಿಗಳ ಗಮನ ವಹಿಸಿ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತೇಳಿ ನಮ್ಮ ವೇದಿಕೆಯಿಂದ ಆಗ್ರಹಿಸ್ತಾ ಇದ್ದೀವಿ. ಈ ವೇಳೆ ಸಮಾಜ ಸೇವಕ ಹೆಲ್ಮೆಟ್ ರಾಮಣ್ಣ, ವಕೀಲ ನಗರಸಭಾ ಸದಸ್ಯ ಆರ್ ಮಠಮಪ್ಪ ಇತರರು ಜೊತೆಗಿದ್ದು ಪ್ರಾಣಿ ಪಕ್ಷಿಗಳ ಸೇವಾ ಕಾರ್ಯಕ್ಕೆ ಸಾಥ್ ನೀಡಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮೈತ್ರಿ ಅಭ್ಯರ್ಥಿ ಟಿಕೆಟ್ ಘೋಷಣೆ ಇನ್ನೂ ಬಾಕಿ ಇದ್ದು, ಈ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಿಂದ ನನಗೆ ಮೈತ್ರಿ ಟಿಕೆಟ್ ಅನ್ನ ಜೆಡಿಎಸ್ ಹಾಗೂ ಬಿಜೆಪಿ ವರಿಷ್ಠರು ನೀಡಬೇಕೆಂದು ಬಿಜೆಪಿ ಮಾಜಿ ಎಂಎಲ್ಸಿ ಡಿಎಸ್ ವೀರಯ್ಯ ಒತ್ತಾಯ ಮಾಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಬಿಜೆಪಿ ಮಾಜಿ ಎಂಎಲ್ಸಿ ಡಿಎಸ್ ವೀರಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ, ಒಂದು ವೇಳೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಿಜೆಪಿಗೆ ನೀಡಿದರೆ ನನಗೆ ಒಂದು ಅವಕಾಶವನ್ನ ನೀಡಿ ಎಂದು ಮನವಿಯನ್ನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಸ್ಥಳೀಯರಾಗಿದ್ದು ಜನತೆ ನನ್ನ ಮೇಲೆ ನಂಬಿಕೆಯನ್ನ ಇಟ್ಟಿದ್ದು, ಈ ಮೂಲಕ ವೋಟ್ ಬ್ಯಾಂಕ್ ಅನ್ನು ಹೆಚ್ಚಿಸಿರುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ಗೆಲುವು ಸಾಧಿಸಿದ್ದನ್ನು ಮೆಲುಕು ಹಾಕಿದರು. ನನ್ನ ಪಕ್ಷ ಸಂಘಟನೆ ಇಂದು ಜಿಲ್ಲೆಗೆ ಬೇಕಿದ್ದು, ಈ ಮೂಲಕ ವರಿಷ್ಠರ ಗಮನಕ್ಕೆ ತಂದಿದ್ದೇನೆಂದರು. ಪ್ರಧಾನಿ ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಿ ಮಾಡುವ ದೃಷ್ಟಿಯಿಂದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿದ್ದು, ಕಳೆದ 2 ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದ ಮತಗಳಿಂದ ಸೋಲು ಕಂಡೆ ಎಂದರು. ಮಾತಾಡ್ಕೊಂಡು ನನಗೊಂದು ಅವಕಾಶ ಕೊಡಿ. ಇನ್ನೂ ತೀರ್ಮಾನ ಆಗಿಲ್ಲ. ಒಂದು ವೇಳೆ ಬಿಜೆಪಿಗೆ ಈ ಕ್ಷೇತ್ರ ಬಿಟ್ಕೊಡೋದಾದರೆ ಬಿಜೆಪಿಯವರು ನನಗೆ ಟಿಕೆಟನ್ನು ಕೊಡಲಿ, ಇಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಮಾತಾಡಿಕೊಂಡು ನೀವೇ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ನನಗೊಂದು ಅವಕಾಶ ಮಾಡಿ ಎರಡೂ ಪಕ್ಷಗಳು ನನಗೆ. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಡಿಎಸ್ ವೀರಯ್ಯ ಹಾಗೂ ಬೆಂಬಲಿಗರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ತೆಲುಗು ಚಲನಚಿತ್ರ ನಟ ಮೆಗಾಸ್ಟಾರ್ ಚಿರಂಜೀವಿ ಅವರ ಪುತ್ರ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ರವರ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ವಿದ್ಯಾ ಗಣಪತಿ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ಚಿರಂಜೀವಿ ಯೂತ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಸಿವಿ ನಾಗರಾಜ್ ಅವರ ನೇತೃತ್ವದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು.
ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿನ ಶ್ರೀ ವಿದ್ಯಾ ಗಣಪತಿ ರಂಗಮಂದಿರದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಗಾ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಉಚಿತವಾಗಿ 239ಕ್ಕೂ ಹೆಚ್ಚು ಯೂನಿಟ್ ರಕ್ತದಾನವನ್ನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಚಿತವಾಗಿ ರಕ್ತದಾನ ಮಾಡಿದ ಎಲ್ಲಾ ದಾನಿಗಳಿಗೂ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಇನ್ನು ಈ ಉಚಿತ ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಗಾ ಅಭಿಮಾನಿಗಳು ಭಾಗವಹಿಸಿ ಸುಮಾರು 239ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಜಯನಗರ ವಾಲಂಟರಿ ಬ್ಲಡ್ ಬ್ಯಾಂಕ್ಗೆ ಉಚಿತವಾಗಿ ನೀಡಿದರು. ಇನ್ನು ಉಚಿತ ರಕ್ತದಾನ ಶಿಬಿರಕ್ಕೆ ಆಗಮಿಸಿದ ಎಲ್ಲರಿಗೂ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ನಿಂದ ಉಚಿತ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮೆಗಾ ಅಭಿಮಾನಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ವಿದ್ಯಾರ್ಥಿ ಜೀವನದಲ್ಲಿಯೇ ಪ್ರಾಣತ್ಯಾಗ ಮಾಡಿದ ಶಹೀದ್ ಭಗತ್ ಸಿಂಗ್ ರಾಜ್ ಗುರು ಸುಖದೇವ್ ಹುತಾತ್ಮ ದಿನಾಚರಣೆಯನ್ನ ದೇಶಪ್ರೇಮಿ ಯುವಕರು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿ ಮಾಜಿ ಸೈನಿಕರಿಗೆ ಗೌರವ ಸಲ್ಲಿಸಿ ಆಚರಿಸಿದರು. ಚಿಕ್ಕಬಳ್ಳಾಪುರ ನಗರದ ಕೃಷ್ಣಾ ಟಾಕೀಸ್ ರಸ್ತೆಯಲ್ಲಿ ದೇಶಪ್ರೇಮಿ ಯುವಕರು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಿಸಿ ಮಾಜಿ ಸೈನಿಕರು, ವಕೀಲರು, ಶಿಕ್ಷಕರಿಗೆ ಗೌರವ ಸನ್ಮಾನ ಸಲ್ಲಿಸುವ ಮೂಲಕ ಬಲಿದಾನ್ ದಿವಸ ಆಚರಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸೈನಿಕ ಸುಂದರರಾಜ್, ನಾನು ಸೈನಿಕನಾಗಿ ದೇಶ ಸೇವೆ ಮಾಡಲು ಅವಕಾಶ ಸಿಕ್ಕಿತ್ತು. ಆಗ ನಮಗೆ ಎಲ್ಲವೂ ಮರೆತು ದೇಶವನ್ನ ರಕ್ಷಿಸುವುದೊಂದು ಗುರಿಯಾಗಿತ್ತು. ಉಗ್ರಗಾಮಿಗಳು ಹೊರ ದೇಶದ ಸೈನಿಕರ ಬಂದೂಕುಗಳಿಗೆ ಎದೆ ತೋರಿಸಿ ಪ್ರಾಣ ಭೀತಿ ಇಲ್ಲದೆ ಕೆಲಸ ಮಾಡಿ ಸೇವೆ ಮಾಡಿದ ತೃಪ್ತಿ ಇದೆ. ದೇಶ ಅಂತ ಬಂದ್ರೆ ಯಾರು ಯಾವ ಪಕ್ಷ ಭೇದ ನೋಡಬೇಡಿ, ಕಡ್ಡಾಯವಾಗಿ ಪಾಲ್ಗೊಳ್ಳಿ ಎಂದು ಮನವಿ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಅಣ್ಣಾ ಹಜಾರೆ ಸಂಘದ ಅನುಯಾಯಿ ವಕೀಲ ಮೋಹನ್ ಕುಮಾರ್, ದೇಶಪ್ರೇಮಿ ಯುವಕರು ಮುರಳಿ, ಕಿರಣ್, ಲಕ್ಷ್ಮೀನಾರಾಯಣ್ ಗುಪ್ತಾ, ಮಂಜುನಾಥ್, ಅರುಣ್, ಲೋಕೇಶ್ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮನುಷ್ಯನ ಜೀವ ಸಂಕುಲದ ಜೀವಾಳ ನೀರು. ಅದನ್ನು ವಿನಾಕಾರಣ ಪೋಲು ಮಾಡದೆ ಸೂಕ್ಷ್ಮವಾಗಿ ಬಳಸಿ ಮತ್ತೊಬ್ಬರ ದಾಹ ತೀರಿಸಲು ನಾವು ಮುಂದಾಗಬೇಕೆಂದು ಹಿರಿಯ ಶ್ರೇಣಿ ನ್ಯಾಯಾಧೀಶ ವಿಜಯ ದೇವರಾಜ ಅರಸ್ ತಿಳಿಸಿದರು. ಗೌರಿಬಿದನೂರು ನ್ಯಾಯಾಲಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲ ಸಂಘ, ಸಿಡಿಪಿಒ ಇಲಾಖೆ ಸಹಯೋಗದಲ್ಲಿ ವಿಶ್ವ ಜಲ ದಿನ, ವಿಶ್ವ ಮಹಿಳಾ ದಿನಾಚರಣೆ, ವಿಶ್ವ ಗ್ರಾಹಕರ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ನೀರು ನಮ್ಮ ಜೀವನಾಡಿ, ಅದರ ಬಳಕೆ ಉಪಯುಕ್ತ ಆಗಬೇಕು, ವಿನಾಕಾರಣ ಅದನ್ನು ಪೋಲು ಮಾಡಬಾರದು. ವಿಶೇಷವಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳು ಬರಪೀಡಿತ ಪ್ರದೇಶ ಆಗಿದೆ. ಅಂತರ್ಜಲ ಕುಸಿದಿದೆ. ಈ ಭಾಗದ ಜನ ಪ್ರತಿ ವರ್ಷ ನೀರಿನ ಸಮಸ್ಯೆ ಎದುರಿಸುವುದು ಸಾಮಾನ್ಯ ಆಗಿದೆ. ಆದ ಕಾರಣ ಮಳೆ ಬಂದಾಗ ಮಳೆ ನೀರನ್ನು ಶೇಖರಣೆ ಮಾಡಬೇಕು. ಇದರಿಂದ ಸ್ವಲ್ಪ ಮಟ್ಟಿಗೆ ನೀರಿನ ಸಮಸ್ಯೆ ಸುಧಾರಣೆ ಮಾಡಬಹುದು ಎಂದರು. ಅಲ್ಲೆಲ್ಲ ನೀರಿದ್ರೆ ಮಾತ್ರ ನಮ್ಮ ಮುಂದಿನ ವರ್ಷ ಎಲ್ಲ ನಮಗೆ ಊಟ ತಿಂಡಿ ಮಿಕ್ಕಿದೆಲ್ಲ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪಿಎಂ ಸಚಿನ್, ಹೆಚ್ಚುವರಿ ನ್ಯಾಯಾಧೀಶ ಡಿಕೆ ಮಂಜುನಾಥಾಚಾರಿ, ಪೌರಾಯುಕ್ತೆ ಎಂಡಿ ಗೀತಾ, ವಕೀಲರ ಸಂಘದ ಅಧ್ಯಕ್ಷ ಡಿ ರಾಮದಾಸ್, ಗಂಗಾಧರ್ ಮತ್ತಿತರರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ
ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಜವನಹಳ್ಳಿ ತಾಲೂಕಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಳಿಯ ಕನ್ನಮಂಗನದಲ್ಲಿ ಕನ್ನಮಂಗಲ ಯುವಕರಿಂದ ಕ್ರೇಜಿ ಕಪ್ ಕ್ರಿಕೆಟ್ ತಾಲೂಕು ಮಟ್ಟದ ಪಂದ್ಯಾವಳಿಯನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಆಯೋಜಿಸಿದ್ದು ತಾಲೂಕಿನ ಕ್ರಿಕೆಟ್ ತಂಡಗಳಿಗೆ ಆಹ್ವಾನಿಸಲಾಗಿದೆ. ಈಗಾಗಲೇ 30ಕ್ಕೂ ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡಿವೆ. ಮೊದಲ ಬಹುಮಾನವಾಗಿ 30,000 ರು ನಗದು ಟಗರು, ಎರಡನೇ ಬಹುಮಾನವಾಗಿ 20,000 ರು ನಗದು ಮತ್ತು ಮೂರನೇ ಬಹುಮಾನವಾಗಿ 10,000 ರು ನಗದು ಬಹುಮಾನ ಮತ್ತು ಟ್ರೋಫಿಯನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. ತಂಡಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಿಕೊಡಲಾಗಿದೆ ಎಂದು ಜಿಲ್ಲಾ ಯುವಕ ಮುಖಂಡ ಸಂದೀಪ್ ಹೇಳಿದರು. ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಮುಖಂಡರಾದ ಕೆಸಿ ಮಂಜುನಾಥ್, ಕೆಆರ್ ನಾಗೇಶ್, ಕೃಷ್ಣಯ್ಯ ಮತ್ತು ಸಂದೀಪ್ ಚಾಲನೆ ನೀಡುವ ಮೂಲಕ ತಂಡಗಳನ್ನು ಸ್ವಾಗತಿಸಿದರು. ಲೋಕಸಭೆ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ, ಅಮಿತ್ ಶಾ ಹಣ, ಧರ್ಮ, ಜಾತಿ ಪ್ರಭಾವಕ್ಕೆ ಒಳಗಾಗದೆ ನಿರ್ಭೀತಿಯಿಂದ ಮತದಾನ ಮಾಡಿ ಎಂದು ತಹಸೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದರು. ಗೌರಿಬಿದನೂರು ಎಂಜಿ ವೃತ್ತದಲ್ಲಿ ನಗರಸಭೆ, ತಾಲೂಕು ಸಿಪ್ ಸಮಿತಿ ಮತ್ತು ಸಿಡಿಪಿಒ ಇತರೆ ಕಚೇರಿ ಸಂಯೋಗದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, 5 ವರ್ಷಕ್ಕೊಮ್ಮೆ ಬರುವ ಚುನಾವಣೆ ಇದು. 18 ವರ್ಷ ತುಂಬಿದ ಎಲ್ಲರಿಗೂ ಮತದಾನ ಹಕ್ಕು ಇದೆ. ತಪ್ಪದೇ ಎಲ್ಲರೂ ಮತದಾನ ಮಾಡಿ ಸಂಭ್ರಮದ ದೇಶ ಕಟ್ಟಲು ಕೈಜೋಡಿಸಿ ಎಂದರು. ಮತದಾನ ಜಾಗೃತಿಯಲ್ಲಿ ನಗರಸಭೆ ಆಯುಕ್ತೆ ಎಂಡಿ ಗೀತಾ, ನಗರಸಭೆ ಅಧಿಕಾರಿ ಶಂಕರ್, ಅಂಗನವಾಡಿ ಕಾರ್ಯಕರ್ತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಮಾರ್ಚ್ 25ರ ಸೋಮವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಗುವುದೆಂದು ಬಲಿಜ ಸಮುದಾಯದ ಮುಖಂಡ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ವೆಂಕಟಸ್ವಾಮಿ ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾಡಳಿತ ಸರಳವಾಗಿ ಆಚರಿಸಲು ಅನುಮತಿ ನೀಡಿರುವುದರಿಂದ ಯಾವುದೇ ಮೆರವಣಿಗೆ, ವೇದಿಕೆ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಆಚರಣೆ ಮಾಡದೆ ಸರಳವಾಗಿ ಹಾಗೂ ಸಾಂಕೇತಿಕವಾಗಿ ನಡೆಸಲು ತೀರ್ಮಾನಿಸಲಾಗಿದೆ. 25ರ ಸೋಮವಾರ ಬೆಳಗ್ಗೆ 9 ಗಂಟೆಗೆ ನಗರದ ಟೇಕಲ್ ರಸ್ತೆಯಲ್ಲಿರುವ ಯೋಗಿ ನಾರಾಯಣ ಯತೀಂದ್ರರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ತದನಂತರ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಡಳಿತ ಸಾಂಕೇತಿಕವಾಗಿ ನಡೆಸುವ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯದ ಎಲ್ಲ ಜನತೆ ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಆಚರಣಾ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿರು ಬೇಸಿಗೆಯಲ್ಲೂ ನಳನಳಿಸುತ್ತಿರುವ ಬಣ್ಣ ಬಣ್ಣದ ಹೂಗಳು, ಎಲೆಗಳೇ ಇಲ್ಲ ಎಲ್ಲ ಹೂಗಳೇ, ಪರಿಸರ ಪ್ರಿಯರಿಗೆ ಖುಷಿ. ರೈತರಿಗೂ ಗ್ರಾಹಕರಿಗೂ ವರದಾನವಾದ ಗೌರಿ ಫಲ ಕಾರ್ಯಕ್ರಮ, ಹೋಬಳಿ ಮಟ್ಟದಲ್ಲಿ ಆಯೋಜನೆ ಅಗತ್ಯ, ತಹಶೀಲ್ದಾರ್ ಮಹೇಶ್ ಪತ್ರಿ. ಸೋಮವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 16,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ, ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಚಿನ್ನದ ದಂಧೆ ಚಾಲಕ್ಕೆ 3 ಬಲಿ, ಕೈಕಾಲು ಕಟ್ಟಿ ಹಾಕಿ ಜೀವಂತವಾಗಿ ಸುಟ್ಟು ಹಾಕಿದ ಕಿರಾತಕರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.